ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಮತ್ತೆ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಒಂದು ಕಂಟೆಂಟ್ ಕಾಮನ್ ಮನಿ ಮಿಸ್ಟೇಕ್ಸ್. ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತಹ ಮಿಸ್ಟೇಕ್ಸ್ಗಳು ನಿಮಗೆ ಕೆಲವೊಂದು ಅರಿವು ಆಗಿರುತ್ತೆ, ಕೆಲವೊಂದು ಅರಿವು ಆಗಿರಲ್ಲ. ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನೀವು. ಸೊ ಆ ಮಿಸ್ಟೇಕ್ಸ್ಗಳು ಇನ್ನೂ ನೀವು ಮಾಡ್ತಾ ಇದ್ದೀರಾ? ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಯಾಕಂತ ಹೇಳಿದ್ರೆ ನೀವು ಮಾಡೋಂಥ ಮಿಸ್ಟೇಕ್ ಇಂದ, ಸಣ್ಣ ಮಿಸ್ಟೇಕ್ ಇಂದ ನಿಮ್ಮ ಒಂದು ಉಳಿತಾಯಕ್ಕೆ ಎಫೆಕ್ಟ್ ಆಗಬಹುದು, ಅಥವಾ ಮುಂದಿನ ನಿಮ್ಮ ಗೋಲ್ಗೆ ಅದು ಹೊಡೆತ ಬೀಳಬಹುದು. ಆ ತಪ್ಪುಗಳು ಯಾವ್ದು ಅಂತ ನೋಡೋದಾದ್ರೆ, ಮೊದಲನೇ ಪಾಯಿಂಟ್ ನೋಡೋದಾದ್ರೆ ಸ್ಪೆಂಡಿಂಗ್ ವಿತೌಟ್ ಎ ಬಡ್ಜೆಟ್. ಇದು ಸಾಮಾನ್ಯವಾಗಿ ಮಾಡುವಂತಹ 90% ಭಾಗದಷ್ಟು ಜನಗಳು ಮಾಡೇ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಮಂದಿರ ಹಣ ಪೂರ್ತಿ ಎಲ್ಲಾನು ಖರ್ಚು ಮಾಡ್ತಾರೆ. ಉಳಿತಾಯ ಮಾಡಬೇಕು ಅನ್ನೋ ಮನೋಭಾವನೆ ಇರಲ್ಲ ಒಂದು. ಎರಡನೇದು, ಯಾಕೆ ಬಡ್ಜೆಟ್ ಮಾಡಬೇಕು ಅನ್ನೋದು ಎರಡನೇ ಮನೋಭಾವನೆ. ಸೊ ಬಡ್ಜೆಟ್ ಮಾಡೋದ್ರಿಂದ ಆಗುವಂತ ಲಾಭ ಏನು, ಬಡ್ಜೆಟ್ ಮಾಡದೇ ಇದ್ರೆ ಆಗುವಂತಹ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಸೊ ಬಡ್ಜೆಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಎಸ್ಟಿಮೇಷನ್ ಕಾಸ್ಟ್, ಉದಾಹರಣೆಗೆ ನನ್ನ ಹತ್ರ 100 ರೂಪಾಯಿ ಇರುತ್ತೆ. ಆ 100 ರೂಪಾಯಿ ಯಾವ ಯಾವ ಭಾಗದಲ್ಲಿ ನಾನು ಖರ್ಚು ಮಾಡಬೇಕು. ಉದಾಹರಣೆಗೆ ನಾನು ರೇಷನ್ಗೆ ಎಷ್ಟು ಖರ್ಚು ಮಾಡಬೇಕು, ತರಕಾರಿಗಳಿಗೆ ಎಷ್ಟು ಖರ್ಚು ಮಾಡಬೇಕು, ಉಳಿತಾಯಕ್ಕೆ ಎಷ್ಟು ಖರ್ಚು ಮಾಡಬೇಕು, ಮತ್ತೆ 4ನೇ ಪಾಯಿಂಟ್ ನನ್ನ ಎಂಟರ್ಟೈನ್ಮೆಂಟ್ಗೆ ಎಷ್ಟು ಖರ್ಚು ಮಾಡಬೇಕು. ಈ ಒಂದು ಕ್ಲಾರಿಟಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಎಲ್ಲಾ ಹಣನನ್ನು ರೇಷನ್ನಿಗೋ ಅಥವಾ ನಿಮ್ಮ ಒಂದು ವೆಜಿಟೇಬಲ್ಸ್ಗೋ ಅಥವಾ ಇನ್ಯಾವುದೋ ಒಂದು ಯುಟಿಲಿಟೀಸ್ಗೋ ಖರ್ಚು ಮಾಡುವಂಥದ್ದಾಗತ್ತೆ. ಸೊ ಎಂಟರ್ಟೈನ್ಮೆಂಟ್ಗೆ ನಿಮಗೆ ಯಾವುದೇ ತರ ಹಣ ಇರೋದಿಲ್ಲ, ಅಥವಾ ಉಳಿತಾಯಕ್ಕೆ ಯಾವುದೇ ತರ ಹಣ ನಿಮ್ಮ ಹತ್ರ ಉಳಿಯೋದಿಲ್ಲ. ಸೊ ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಂಡಿದ್ದೆ ಆದ್ರೆ ನಿಮಗೆ ಅಡ್ವಾಂಟೇಜಸ್ ತುಂಬಾ ಇದೆ. ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಹಣ ಸಿಗುತ್ತೆ, ನಿಮ್ಮ ಸೇವಿಂಗ್ಸ್ಗೆ ಹಣ ಸಿಗುತ್ತೆ, ನಿಮ್ಮ ಗೋಲ್ಸ್ ರೀಚ್ ಆಗ್ಲಿಕ್ಕೆ ಹಣ ಸಿಗುತ್ತೆ. ಒಂದ್ ವೇಳೆ ನೀವು ಬಡ್ಜೆಟ್ ಪ್ಲಾನ್ ಮಾಡ್ಕೊಂಡಿಲ್ಲ ಅಂದ್ರೆ ಇದು ಯಾವುದಕ್ಕೂ ಸಿಗಲ್ಲ. ನಿಮ್ಮ 100 ರೂಪಾಯಿ ಏನಿದೆ, 110 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ನೀವು ಪ್ಲಾನ್ ಮಾಡ್ಕೊಂಡಿರ್ತೀರ. ಸೊ ಹಾಗಾಗಿ ವಿತೌಟ್ ಬಡ್ಜೆಟ್ ಯು ಕೆನ್ ನಾಟ್ ಪ್ಲಾನ್ ಫಾರ್ ಸ್ಪೆಂಡಿಂಗ್ ಮನಿ. ಸೊ ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ, ಸ್ಪೆಂಡ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಿಸ್ ಲೀಡ್ಸ್ ಟು ರನ್ನಿಂಗ್ ಔಟ್ ಆಫ್ ಮನಿ ಬಿಫೋರ್ ದ ಎಂಡ್ ಆಫ್ ದ ಮಂತ್. ಸೊ ನೀವು ಪ್ಲಾನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಹಣ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟು ಬೇಗ ಹಣ ಖರ್ಚಾಗುತ್ತೆ, ನಿಮ್ಮ ಹತ್ರ ಹಣ ಉಳಿತಾಯ ಇರೋದೇ ಇಲ್ಲ. ಎಕ್ಸಾಂಪಲ್, ಎ ಪರ್ಸನ್ ಅರ್ನಿಂಗ್ 20,000 ಸ್ಪೆಂಡ್ ಆನ್ ಶಾಪಿಂಗ್, ಈಟಿಂಗ್ ಔಟ್ ಅಂಡ್ ಸ್ಮಾಲ್ ಡೈಲಿ ಎಕ್ಸ್ಪೆನ್ಸಸ್ ವಿತೌಟ್ ಟ್ರ್ಯಾಕಿಂಗ್ ದೆಮ್, ಲೀವಿಂಗ್ ನೋ ಮನಿ ಫಾರ್ ದ ಬಿಲ್ಸ್ ಆಫ್ ಸೇವಿಂಗ್ಸ್. ಸೊ ಎಕ್ಸಾಂಪಲ್ ಕೂಡ ಅವಾಗಲೂ ಕೂಡ ಹೇಳಿದೆ, ನಾನು 100 ರೂಪಾಯಿ ಕೊಟ್ಟೆ, ಬಟ್ ಇಲ್ಲಿ 20,000 ರೂಪಾಯಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 20,000 ರೂಪಾಯಿ ಹಣನ ಹೇಗೆ ಖರ್ಚಾಗುತ್ತೆ? ಬೇಡದೇ ಇರೋ ವಸ್ತುಗಳಿಗೆ ನೀವು ಹಣ ಹಾಕುವಂಥದ್ದಾಗಿರುತ್ತೆ, ಅಥವಾ ಔಟ್ಸೈಡ್ ಊಟ, ಅದು ಅವಶ್ಯಕತೆ ಇರಲ್ಲ, ಔಟ್ಸೈಡ್ ಮಾಡುವಂತ ಪದ್ಧತಿ ಬೆಳೆಸ್ಕೊಳ್ತೀರಾ, ಅಥವಾ ಡೈಲಿ ಎಕ್ಸ್ಪೆನ್ಸ್ ವಿತೌಟ್ ಟ್ರ್ಯಾಕಿಂಗ್. ನೀವು ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದೀರಾ ಅನ್ನೋದು ಟ್ರ್ಯಾಕಿಂಗ್ ಇಲ್ಲ ಅಂತಂದ್ರೆ ನೀವು ಗಳಿಸ್ತಕ್ಕಂಥ ಆದಾಯಕ್ಕಿಂತ ಹೆಚ್ಚಿನ ಖರ್ಚು ಮಾಡುವಂತ ಜಾಸ್ತಿ ಸಾಧ್ಯತೆಗಳಿರುತ್ತೆ. ಮತ್ತೆ ಎಂಡ್ ಆಫ್ ದ ಮಂತ್ ನೀವು ಕಟ್ಟಬೇಕಾಗಿರುವಂತಹ ವಾಟರ್ ಬಿಲ್ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್, ಸೊ ಈ ತರದಕ್ಕೆ ನಿಮಗೆ ಹಣ ಉಳಿತಾಯ ಆಗಿರೋದಿಲ್ಲ. ಸೊ ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಳ್ಬೇಕು, ಎಷ್ಟು ಹಣ ನೀವು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅನ್ನ ಕ್ಲಿಯರ್ ಮಾಡಬೇಕು, ಎಷ್ಟು ಹಣ ರೇಷನ್ಸ್ಗೆ ಬೇಕಾಗುತ್ತೆ, ಎಷ್ಟು ಹಣ ಶಾಪಿಂಗ್ಸ್ಗೆ ಬೇಕಾಗುತ್ತೆ. ಈ ತರದೆಲ್ಲ ನೀವು ಟ್ರ್ಯಾಕ್ ಮಾಡಿ ನೀವು ಪ್ಲಾನ್ ಮಾಡ್ಕೊಂಡು ಖರ್ಚು ಮಾಡಿದ್ದಾದ್ರೆ ನಿಮಗೆ ಡೆಫಿನೆಟ್ ಆಗಿ 20% 30% ಆಫ್ ದ ಅಮೌಂಟ್ ನೀವು ಸೇವಿಂಗ್ಸ್ ನ ಮಾಡಬಹುದು. ಒಂದ್ ವೇಳೆ ನೀವು ಬಡ್ಜೆಟ್ ಮಾಡ್ಕೊಂಡಿಲ್ಲ ಅಂದ್ರೆ ದ ಎಂಟೈರ್ ಅಮೌಂಟ್ ಯು ವಿಲ್ ಬಿ ಗೋಯಿಂಗ್ ಟು ಸ್ಪೆಂಡ್. ಸೊ ಹಾಗಾಗಿ ಬಡ್ಜೆಟ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಟೇಕಿಂಗ್ ಲೋನ್ಸ್ ವಿತೌಟ್ ಎನಿ ರೀಪೇಮೆಂಟ್ ಪ್ಲಾನ್. ಸೊ ನೀವು ಸಾಮಾನ್ಯವಾಗಿ ಕ್ರೆಡಿಟ್ ಕಾರ್ಡ್ ಇದ್ರೆ ಏನಾಗುತ್ತೆ, ಪ್ರತಿ ಹಬ್ಬಗಳಲ್ಲಿ ಆಫರ್ ಅನ್ನೋದು ತುಂಬಾ ಚೆನ್ನಾಗಿ ಬಿಡ್ತಾರೆ. ಸೊ ನೀವು 2 ಪದಾರ್ಥ ತಗೊಂಡ್ರೆ ನಾವು 3 ಪದಾರ್ಥ ಕೊಡ್ತೀವಿ ಅನ್ನೋ ಒಂದು ಆಫರ್ ಇರುತ್ತೆ. ಅಥವಾ ನೀವು 50,000 ರೂಪಾಯಿ ಇರೋದನ್ನ ನಾವು ಬರೀ 25,000 ರೂಪಾಯಿ ಕೊಡ್ತೀವಿ, ಅಥವಾ 1 ಲಕ್ಷ ರೂಪಾಯಿ ಇರೋದನ್ನ 36% ಅಷ್ಟನ್ನೇ ಕೊಡ್ತೀವಿ. ಸೊ ಈ ತರ ಆಫರ್ ಬಂದಾಗ ಏನಾಗುತ್ತೆ, ನಮ್ಮ ಒಂದು ಮೈಂಡ್ ಸೆಟ್ ಏನಾಗುತ್ತೆ, ಎಲಾಬ್ರೇಟ್ ಆಗಿ ಓಪನ್ ಆಗುತ್ತೆ. ಕ್ರೆಡಿಟ್ ಕಾರ್ಡ್ ಇದೆ, ಕ್ರೆಡಿಟ್ ಕಾರ್ಡ್ ಅಲ್ಲಿ ಪೇಮೆಂಟ್ ಮಾಡೋಣ, ವಸ್ತುಗಳನ್ನ ತಗೊಂಬರೋಣ. ಅದು ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅನ್ನೋದನ್ನ ನಾವು ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಸೊ ಹಾಗಾಗಿ ಆ ವಸ್ತು ಅಥವಾ ಆ ಪದಾರ್ಥ ಮನೆಗೆ ಬಂದ್ರೆ ನಮಗೆ ಜಾಗ ಇದೆಯಾ, ಸೊ ಅದನ್ನ ನಾವು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಆ ಯೋಚನೆ ಮಾಡ್ದೇನೆ ನೀವು ಏನಾದ್ರೂ ಬೇಡದೇ ಇರೋ ವಸ್ತುಗಳಿಗೆ ನೀವು ಲೋನ್ ತಗೊಂಡು
ಇನ್ವೆಸ್ಟ್ಮೆಂಟ್ ಮಾಡಕ್ ಹೋದ್ರೆ ಅದು ಡೆಟ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆ ತರದಕ್ಕೆ ಯಾವುದೇ ರೀತಿ ಯೋಚನೆ ಮಾಡ್ಬೇಡಿ. ಯಾಕಂತ ಹೇಳಿದ್ರೆ ನೀವು ಒಂದು ಆ ಪದಾರ್ಥ ಅಥವಾ ವಸ್ತುಗಳನ್ನು ತಗೊಂಬಂದು ಜಾಗ ಇಲ್ಲದೆ ಇರುವಾಗ ನೀವು ಅದನ್ನ ತಗೊಂಬಂದು ಅಡ್ಜಸ್ಟ್ ಮಾಡಿ ಮಾಡುವಂಥದ್ದು ಒಂದು ತಪ್ಪು. ಎರಡನೇದು, ನಿಮಗೆ ಬೇಡದೇ ಇರೋದಕ್ಕೆ ಹೊಸದಾಗಿ ನೀವು ಲೋನ್ ತಗೊಂಡು ಹಣನ ಕಟ್ತಾ ಇದ್ದೀರಾ ಅಥವಾ ಅದಕ್ಕೆ ಬಡ್ಡಿ ಕಟ್ಟಬೇಕಾಗುತ್ತೆ. ಸೊ ಈ ತರದ ವಿಚಾರಗಳು ಬಂದಾಗ ಏನಾಗುತ್ತೆ, ನಿಮಗೆ ತುಂಬಾ 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 ಮಿಸ್ಟೇಕ್ಸ್ ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಸೊ ಜಪಾನಿನಲ್ಲಿ ಕೊಕೊಬಿಯಾ ಅನ್ನೋ ಒಂದು ಅವರು ಲೈಕ್ ಕೈಂಡ್ ಆಫ್ ಮೈಂಟೆನೆನ್ಸ್ ರಿಜಿಸ್ಟರ್ ಮಾಡ್ತಾರೆ. ಸೊ ಯಾವುದೇ ತರಹದ ಹೊಸ ಪದಾರ್ಥಗಳನ್ನ ಬೈ ಮಾಡ್ಬೇಕಾದ್ರೆ ಅವ್ರು ಐದು ವಿಚಾರಗಳನ್ನ ಯೋಚನೆ ಮಾಡ್ತಾರೆ. ಆ ಪದಾರ್ಥ ತಗೊಂಬಂದ್ರೆ ನಮಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದೊಂದು. ಎರಡನೇದು, ನಿಜವಾಗ್ಲೂ ಈ ತಿಂಗಳಲ್ಲಿ ಅಥವಾ ಈ ಒಂದು ವರ್ಷದಲ್ಲಿ ಬೇಕಿದೆಯಾ, ಸೊ ಅದು ತರೋದ್ರಿಂದ ಬೆನಿಫಿಟ್ ಏನಿದೆ, ನಮ್ಮ ಹತ್ರ ಹಣ ಇದೆಯಾ, ನಾವು ಹಣ ಇಲ್ದೇನೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವ. ಸೊ ಈ ವಿಚಾರಗಳನ್ನ 5 ವಿಚಾರಗಳನ್ನ ಯೋಚನೆ ಮಾಡಿ ಅವರಿಗೆ ಮನಸ್ಸಿಗೆ ಒಪ್ಪಿಗೆ ಆಯ್ತು ಅಂದ್ರೆ ಮಾತ್ರ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಅದನ್ನ ಮುಂದೂಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ಕೂಡ ಅಷ್ಟೇನೆ ವಿತೌಟ್ ರೀಪೇಮೆಂಟ್ ಪ್ಲಾನ್ ಅಥವಾ ವಿತೌಟ್ ಪ್ಲಾನ್ ನೀವು ಯಾವುದೇ ತರಹದ ಖರ್ಚನ್ನು ಮಾಡಬೇಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ದಿಸ್ ಕ್ಯಾನ್ ಕ್ರಿಯೇಟ್ ಫೈನಾನ್ಷಿಯಲ್ ಸ್ಟ್ರೆಸ್ ಅಂಡ್ ಮೋರ್ ಡೆಟ್ ಲೇಟರ್. ನಿಮಗೆ ನಿಮ್ಮ ಮನಸ್ಥಿತಿಗೆ ತುಂಬಾ ಸ್ಟ್ರೆಸ್ ತಂದು ಕೊಡುತ್ತೆ. ನೀವು ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋದ್ರೆ ಈ ತರದೆಲ್ಲಾನು ನಿಮಗೆ ನಿಮ್ಮ ಲೈಫಲ್ಲಿ ಬರುವಂತದ್ದಾಗತ್ತೆ. ಎಕ್ಸಾಂಪಲ್, ಟೇಕಿಂಗ್ ಎ ಪರ್ಸನಲ್ ಲೋನ್ ಆರ್ ಯೂಸಿಂಗ್ ಎ ಕ್ರೆಡಿಟ್ ಕಾರ್ಡ್ ಫಾರ್ ಅನ್ನೆಸೆಸರಿ ಪರ್ಚೇಸ್, ದ ಪ್ಲಾನಿಂಗ್ ವಿತೌಟ್ ಮಂತ್ಲಿ ರೀಪೇಮೆಂಟ್. ಸೊ ನಿಮ್ಮ ಒಂದು ಬಜೆಟ್ ಅಲ್ಲಿ ರೀಪೇಮೆಂಟ್ ಮಾಡೋದು ಯಾವುದೇ ತರಹದ ಪ್ಲಾನ್ ಇಲ್ಲ ಅಂತಂದ್ರೆ ಅನವಶ್ಯಕವಾಗಿರುವಂತಹ ಪರ್ಚೇಸ್ ಮಾಡೋದನ್ನ ಹೋಗ್ಬೇಡಿ. ಯಾಕೆಂತ ಹೇಳಿದ್ರೆ ನಿಮ್ಮ ಹತ್ರ ಹಣ ಇದ್ರೆ ಮಾತ್ರ ನೀವು ಬೈ ಮಾಡಿ, ಅಥವಾ ನೀವು ಪ್ಲಾನ್ ಮಾಡಿಕೊಂಡು ಹಣನ ಸ್ವಲ್ಪ ಉಳಿತಾಯ ಮಾಡಿ ನೀವು ಬೈ ಮಾಡ್ತಾ ಇದ್ರೆ ಅಂದ್ರೆ ಡೆಫಿನೆಟ್ ಆಗಿ ಹೋಗಿ. ವಿತೌಟ್ ಪ್ಲಾನ್ ಅಥವಾ ವಿತೌಟ್ ಬಡ್ಜೆಟ್ ನೀವು ಏನಾದ್ರು ಬೈ ಮಾಡಕ್ ಹೋದ್ರೆ ನಿಮಗೆ ಆಗುವಂತಹ ಪರಿಣಾಮಗಳು ಆಲ್ರೆಡಿ ಹೇಳಿದೆ. ಒಂದು, ಬೇಡದೇ ಇರೋದಕ್ಕೆ ಹೊಸದಾಗಿ ಲೋನ್ ತಗೊಳ್ಳುವಂಥದ್ದು, ಹೊಸದಾಗಿ ಲೋನ್ ತಗೊಂಡ್ಮೇಲೆ ಅದಕ್ಕೆ ರೀಪೇಮೆಂಟ್ ಮಾಡುವಂಥದ್ದು, ಜೊತೆಗೆ ಅದಕ್ಕೆ ಇಂಟ್ರೆಸ್ಟ್ ಕಟ್ಟುವಂಥದ್ದು. ಒಂದ್ ವೇಳೆ ಡಿಲೇ ಆಯ್ತು ಮತ್ತೆ ಪೇಮೆಂಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಮರು ಬಡ್ಡಿ ಕಟ್ಟುವಂಥದ್ದು. ಸೊ ಇದೆಲ್ಲಾನು ಅಡಿಷನಲ್ ಎಕ್ಸ್ಪೆಂಡಿಚರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ, ಉಳಿತಾಯ ಮಾಡಿ. ವಿತೌಟ್ ಪ್ಲಾನ್ ಯಾವುದೇ ತರ ಖರ್ಚು ಮಾಡಬೇಡಿ. ನೀವು ಮಾಡುವಂತ ಮಿಸ್ಟೇಕ್ಸ್ ಅನ್ನ ನಾನು ಹೇಳ್ತಾ ಇದ್ದೀನಿ. ನೀವು ಮಾಡುವಂತ ಮಿಸ್ಟೇಕ್ಸ್ ಅನ್ನ ನಾನೀಗ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಇದು ನಿಜವಾಗ್ಲೂ ಆಗುವಂತಹ ಮನೆಯಲ್ಲಿ ಅಥವಾ ನೀವು ಗೊತ್ತಿಲ್ಲದೆ ಆಗುವಂತಹದ್ದು ಅಥವಾ ಗೊತ್ತಿದ್ದು ಆಗುವಂತದ್ದು ಇರುತ್ತೆ. ಸೊ ಅದು ಯಾವ್ದು ಅಂತ ನೀವು ಐಡೆಂಟಿಫೈ ಮಾಡ್ಕೊಂಡು ಅದನ್ನ ಸ್ಟಾಪ್ ಮಾಡಕ್ಕೆ ನೀವು ಪ್ರಯತ್ನ ಪಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾಟ್ ಸೇವಿಂಗ್ಸ್ ಫಾರ್ ಎಮರ್ಜೆನ್ಸಿ. ಇದು ಕೂಡ ಸಾಮಾನ್ಯವಾಗಿ ನಾನು ನನ್ನ ತುಂಬಾ ಫ್ರೆಂಡ್ಸ್ಗಳ ಜೊತೆ ನಾನು ಮಾತಾಡಿದ್ದೀನಿ. ಎಮರ್ಜೆನ್ಸಿ ಫಂಡ್ ಏನಕ್ಕೆ ಬೇಕು ಅಂತ ಕೇಳ್ತಾರೆ. ಸೊ ನಾನು ಆಲ್ರೆಡಿ ನನ್ನ ಹತ್ರ ಸ್ವಲ್ಪ ಸಮ್ ಅಮೌಂಟ್ ನಾನು ಉಳ್ಕೊಂಡಿದೆ. ಸೊ ಅದೇ ಸಾಕು ನನಗೆ ಎಮರ್ಜೆನ್ಸಿ ಫಂಡ್ ಬೇಡ, ಅಥವಾ ಟರ್ಮ್ ಇನ್ಶೂರೆನ್ಸ್ ಬೇಡ, ಅಥವಾ ಲೈಫ್ ಇನ್ಶೂರೆನ್ಸ್ ಬೇಡ ಅಂತ ಹೇಳ್ತಾರೆ. ಸೊ ಎಮರ್ಜೆನ್ಸಿ ಫಂಡ್ ನೀವು ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ಸ್ ಮಾಡಿದ್ದೆ ಆದ್ರೆ ಅದು ತುಂಬಾ ಬೆನಿಫಿಟ್ ಇದೆ. ಸೊ ಎಕ್ಸಾಂಪಲ್ ಒಂದು ಅಥವಾ ಎರಡು ಎಕ್ಸಾಂಪಲ್ ಹೇಳಿ ನಾನು ಇವತ್ತಿನ ಕಂಟೆಂಟ್ ಬಗ್ಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಮೆನಿ ಪೀಪಲ್ ಡು ನಾಟ್ ಕೀಪ್ ಮನಿ aside for unexpected situation like a medical expenses and job loss or repairs. ಉದಾಹರಣೆಗೆ ನಿಮ್ಮ ಹತ್ರ ಕಾರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಯಾವ್ದು ಕಾರ್ ಕೂಡ ಆಕ್ಸಿಡೆಂಟ್ ಆಗಬಾರ್ದು. ಸೊ ಎಕ್ಸಾಂಪಲ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸಡನ್ ಯಾರೋ ಬಂದು ಹಿಂದ್ಗಡೆಯಿಂದ ಹಿಟ್ ಮಾಡ್ತಾನೆ, ಅಥವಾ ನೀವೇ ನಿಮ್ಮ ಒಂದು ಕ್ಷಣದಲ್ಲಿ ನಿಮ್ಮ ಮೈಂಡ್ ಸೆಟ್ ಏನೋ ಆಲೋಚನೆ ಮಾಡ್ತಾ ನೀವೇ ಹೋಗಿ ಯಾರಿಗಾರು ಗುದ್ದುತ್ತೀರಾ ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಹತ್ರ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರುತ್ತೆ, ಕಾರಿಗೂ ಇನ್ಶೂರೆನ್ಸ್ ಇರುತ್ತೆ. ಒಂದ್ ವೇಳೆ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು, ನಿಮ್ಮ ಹತ್ರ ಇನ್ಶೂರೆನ್ಸ್ ಇಲ್ಲ, ನಿಮ್ಮ ಹತ್ರ ಹಣ ಉಳಿತಾಯ ಇಲ್ಲ, ಎಮರ್ಜೆನ್ಸಿ ಫಂಡ್ ಇಲ್ಲ. ಸೊ ಏನ್ ಮಾಡ್ತೀರಾ ನೀವು? ಆ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮ ಪ್ರಾಣ ಇಂಪಾರ್ಟೆಂಟ್ ಆಗಿರುತ್ತೆ ಅಥವಾ ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನಾಗ್ತಾರೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುವಾಗ ಯಾರು ಕೂಡ ನಿನ್ನ ರಿಲೇಷನ್ ಇದೆಯಾ, ನೀನು ನನಗೆ ತುಂಬಾ ಫ್ರೆಂಡ್ ಅಂತ ಹೇಳೋರು ಫ್ರೀ ಆಗಿ ಸೇರಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಹಣ ಕಟ್ಟಲೇಬೇಕಾಗುತ್ತೆ.
ಮಿನಿಮಮ್ 50,000 ಆಗೇ ಆಗುತ್ತೆ, ಅಥವಾ 1 lakh ಆಗೇ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಹತ್ರ ಎಮರ್ಜೆನ್ಸಿ ಹಣ ಇಲ್ಲ ಅಥವಾ ನಿಮ್ಮ ಹತ್ರ ಸೇವಿಂಗ್ಸ್ ಹಣ ಇಲ್ಲ ಅಂತಂದ್ರೆ ನೀವು ಇಮ್ಮಿಡಿಯೇಟ್ ಏನಂದ್ರೆ ಲೋನ್. ಸೊ ಲೋನಿಗೆ ಹೋಗ್ಬೇಕಾಗತ್ತೆ, ನೀವು ಅಲ್ಲಿ ಬಡ್ಡಿ ಕಟ್ಟಬೇಕಾಗತ್ತೆ. ಎರಡನೇ ಎಕ್ಸ್ಪೆಂಡಿಚರು ಜಾಬ್. ಏನು ಸಡನ್ ಕಂಪನಿಯಿಂದ ಪಿಂಕ್ ಸ್ಲಿಪ್ ಬರುತ್ತೋ ಅಥವಾ ರೆಡ್ ಸ್ಲಿಪ್ ಬರುತ್ತೋ ಅಥವಾ ಇಮೇಲ್ ಬರುತ್ತೋ, ಏನೋ ಒಂದು ಬರುತ್ತೆ, ಏನೋ ಒಂದು ರೀಸನ್ಗೆ ಏನೋ ಒಂದು ಬರುತ್ತೆ. ಸೊ ನಿಮ್ಮ ಹತ್ರ ಹಣ ಯಾವುದೇ ತರಹದ ಎಮರ್ಜೆನ್ಸಿ ಫಂಡ್ ಇಲ್ಲ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಡೇ ಇಂದ ನಿಮಗೆ ಜಾಬ್ಲೆಸ್ ಆಗ್ತೀರಾ ಅಂತ ಅನ್ಕೊಳ್ಳಿ. ನೀವು ಅಥವಾ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಫ್ಯಾಮಿಲಿ ಇರುತ್ತೆ, ಡಿಪೆಂಡೆಂಟ್ಸ್, ನಿಮ್ಮ ತಂದೆ ತಾಯಿ ಅಥವಾ ವೈಫ್, ಚಿಲ್ಡ್ರನ್ಸ್ ಅಥವಾ ಬೇರೆ ಯಾರಾದ್ರೂ ಆಗಿರ್ಬೋದು. ಸೊ ಅವರಿಗೆ ನೀವು ಮಿನಿಮಮ್ 3 months ಅಥವಾ 2 months ಅಥವಾ 1 month ಅಥವಾ ನೆಕ್ಸ್ಟ್ ಡೇ ಅವ್ರನ್ನ ಮ್ಯಾನೇಜ್ ಮಾಡಬೇಕು. ರೆಗ್ಯುಲರ್ ಏನೆಲ್ಲ ಆಗ್ತಾ ಇತ್ತು ಆ ಆಕ್ಟಿವಿಟೀಸ್ ಕಂಟಿನ್ಯೂ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಹಣ ಇರಬೇಕಾಗುತ್ತೆ. ಸೊ ಎಮರ್ಜೆನ್ಸಿ ಫಂಡ್ ಅನ್ನೋದು ತುಂಬಾ ತುಂಬಾ ಅವಶ್ಯಕತೆ. ಸೊ ಎಮರ್ಜೆನ್ಸಿ ಫಂಡ್ ಯಾರೆಲ್ಲ ಉಳಿತಾಯ ಮಾಡ್ತಾ ಇಲ್ಲ, ಆ ಒಂದು ಕಾಮನ್ ಮಿಸ್ಟೇಕ್ ನ ಸ್ಟಾಪ್ ಮಾಡಿ, ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ನಿಮಗೆ ನೀವೇನು ಹಣ ದುಡಿಮೆ ಮಾಡ್ತಾ ಇದ್ರು ಅದರದ ನೆಕ್ಸ್ಟ್ 6 months ಗೆ ಆಗುವಂತ ಹಣನ ಒಂದು ಅಕೌಂಟ್ ಅಲ್ಲಿ, ಒಂದು ಖಾತೆಯಲ್ಲಿ ಉಳಿತಾಯ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಕಂಟೆಂಟ್ ಅನ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ನನ್ನ ಕಾಮನ್ ಮನಿ ಮಿಸ್ಟೇಕ್ಸ್ ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂತ ಅನ್ಕೊಳ್ತೀನಿ. ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ನಾನು ಹೇಳಲಿಲ್ಲ, ಸೊ ಇವಾಗ ಹೇಳ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ಸೊ ಇಲ್ಲಿ ತನಕ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನನ್ನ ಯೂಟ್ಯೂಬ್ ಚಾನಲ್ ನೋಡ್ಲಿಕ್ಕೆ ಅವಕಾಶ ಸಿಗುತ್ತೆ, ನಿಮ್ಮ ಸ್ನೇಹಿತರಿಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಹಂಚ್ಕೊಡ್ಲಿಕ್ಕೆ ಒಂದು ಹೊಸ ವಿಷಯ ನಿಮಗಾಗಿರುತ್ತೆ. ಸೊ ಹಾಗಾಗಿ ನೀವು ಬೆಲ್ ಐಕನ್ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.